ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೊನೆಯಾಗಿರೋ ಅವರೆಕಾಯಿ ಬಂದಿತ್ತು. ಅವರೆಕಾಯಿ, ಆಲೂಗೆಡ್ಡೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವರೆಕಾಯಿ ಅದೊಂದು ಗುಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಒಂದು ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ ಹಾಕಿದ್ದೀನಿ. ಇದನ್ನು ಹಾಕೊಂಬಿಡೋಣ ಫಸ್ಟು. ಇವಾಗ ಇದಕ್ಕೆ ಅರಿಶಿನ ಸ್ವಲ್ಪ, ನೋಡಿ 1/4 ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ, ಕೊತ್ತಂಬರಿ ಸೊಪ್ಪು, ಇದು ನಮ್ಮ ಮಂಡ್ಯ ಸೈಡ್ ಮಾಡೋ ಮಟನ್ ಸಾಂಬಾರು ಪುಡಿ. ಇದಕ್ಕೇನು ಅಂದರೆ ಧನಿಯಾ, ಮೆಣಸಿನ್ಕಾಯಿ, ಅರಿಶಿನ ಇಷ್ಟೇ ನಾವು ಬಿಡಿಸೋದು. ಇದಕ್ಕೆ ನೋಡಿ 2 ಸ್ಪೂನಷ್ಟು ಹಾಕ್ತೀನಿ. ಈಗ ಇದನ್ನು ರುಬ್ಕೊಂಡ್ಬಿಡ್ತೀನಿ ನಾನು. ನೋಡಿ ಮಸಾಲೆ ರುಬ್ಕೊಂಡಿದ್ದಾಗಿದೆ. ಇದು ಇಟ್ಬಿಡೋಣ ಈಗ ಇಲ್ಲಿ. ಅದನ್ನು ನೋಡಿ ಕುಕ್ಕರ್ ಇಟ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿಯಾಗಿದೆ. ಇವಾಗ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದ ಆನಿಯನ್ ಹಾಕೋಣ. ಇದಕ್ಕೆ ಮತ್ತು ಇದು ತೊಳೆದು ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು. ಫಸ್ಟು ಇದೆರಡನ್ನು ಒಂಚೂರು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಮೆಂತ್ಯ ಸೊಪ್ಪು ಮತ್ತು ಆನಿಯನ್ನು 2 ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಫ್ರೈ ಆಗಲಿ ಎರಡೂ. ಅದು ಆನಿಯನು ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಫ್ರೈ ಆಗಿದೆ. ನೋಡಿ ತೊಳೆದಿಟ್ಕೊಂಡಿರೋ ಅವರೆಕಾಳು ಹಾಕೋಣ. ಮತ್ತು 2 ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದೆ, ಅದನ್ನು ಹಾಕೋಣ. ಸ್ವಲ್ಪ ಫ್ರೈ ಆಗಲಿ ಇದು. ಆಗಿದೆ. ಇವಾಗ ರುಬ್ಬಿರೋ ಖಾರ ಹಾಕೊಳ್ಳೋಣ. ಇದನ್ನು ನೋಡಿ, ಇದು ರುಬ್ಕೊಂಡಿದ್ವಲ್ಲ, ಇದು ಖಾರ ಹಾಕೋಣ. ಅದು ಸ್ವಲ್ಪ ಬೇಯ್ತಾ ಇರಲಿ. ಇದು ಮಿಕ್ಸಿಗೆ ನೀರು ಹಾಕ್ಕೊಂಬರ್ತೀನಿ ಇದಕ್ಕೆ. ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಹಾಕೋಣ, ಸಾಕಿಷ್ಟು. ಬೇಯಲಿ ಅದು ಸ್ವಲ್ಪ. ಅದು ಸ್ವಲ್ಪ ಖಾರ ಬೇಯೋಷ್ಟರಲ್ಲಿ ಇನ್ನೊಂದು ಮಸಾಲೆ ರುಬ್ಕೊಬಿಡೋಣ. ನೋಡಿ, ಇದು ಗಸಗಸೆ, 1.25 ಸ್ಪೂನ್ ಗಸಗಸೆ ಹಾಕ್ತೀನಿ. 1 ಮುಷ್ಟಿಯಷ್ಟು ಹುರ್ಗಡ್ಲೆ, 1 ಹೋಳಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದೆ, ಹಾಕೊಂಬಿಡೋಣ ಈಗ ಇದಕ್ಕೆ. ಇದನ್ನು ರುಬ್ಕೊಬಂದ್ಬಿಡ್ತೀನಿ ನಾನೀಗ, ಅದು ಖಾರ ಬೇಯೋಷ್ಟರಲ್ಲಿ. ಮತ್ತು ಇದ್ರ ಜೊತೆಗೇ ಹೆಚ್ಚಿಟ್ಟಿರೋ 1-3 ಟೊಮೊಟೊ ಹಣ್ಣು,
ರುಬ್ಕೊಬಿಡೋಣ ಈಗ ಇದನ್ನು. ಬೇಯ್ತಾ ಇದೆ ನೋಡಿ ಚೆನ್ನಾಗಿ, ಇದು ಘಮ 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 ಅಂತಿದೆ. ಗಮ್ಮಂತಿದೆ ನೋಡಿ, ಖಾರ ಬೆಂದಿದೆ. ಇವಾಗ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ತೆಂಗಿನಕಾಯಿ ಇದು ಅಂತ ಅಂದ್ಬಿಟ್ಟು ಟೊಮೊಟೊ ಹಾಕಿನಲ್ಲ, ಇದು ಹಾಕೊಂಬಿಡೋಣ. ಗಟ್ಟಿ ಬೇಕಾದರೆ ಗಟ್ಟಿ, ತೆಳು ಬೇಕಾದರೆ ತೆಳು ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ತೆಳು ಮಾಡ್ತೀನಿ, ಗಟ್ಟಿ ಇಷ್ಟ ಆಗಲ್ಲ ನಮಗೆ ಜಾಸ್ತಿ, ಅದಕ್ಕೆ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ ಈಗ. ಎರಡು ವಿಷಲ್ ಬಂದ್ಬಿಡ್ಲಿ, ಆಮೇಲೆ ಮುದ್ದೆ ಮಾಡ್ತೀನಿ ನಾನು. ಎರಡು ವಿಷಲ್ ಬಂದಾಗಿದೆ ಈಗ ಅದು. ವಿಷಲ್ ಬಂತು, ಇದು ಎರಡು ವಿಷಲ್ ಬಂತು. ಇಳಿಸ್ಬಿಡೋಣ ಈಗ ಇದನ್ನ. ನೋಡಿ, ನೀರು ಹಾಕಿ ರೆಡಿ ಮಾಡಿ ಇಟ್ಟಿದೆ, ಮುದ್ದೆಗೆ ಇಡ್ತೀನಿ ಈಗ. ನೀರು ಅದು ಮರಳಬೇಕು, ನಾನು ಹಿಟ್ಟೇನು ಕದ್ರಕ್ಕೆ ಹೋಗಲ್ಲ, ಅದು ಡೈರೆಕ್ಟು ಮರಳಿರೋ ನೀರಿಗೆ ಹಾಕ್ತೀನಿ ನಾನು. ನೀರು ಮರಳಿ ಅದು. ನೋಡಿ, ಒಂದು ಡಬ್ಬಿ ತುಂಬ ರಾಗಿ ಹಿಟ್ಟು ಬಿಡಿಸಿಟ್ಟಿದ್ದೀನಿ. ಇದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ 5 kg ರಾಗಿಗೆ 1 kg ಅಕ್ಕಿ, 1 kg ಗೋಧಿ, ಅರ್ಧ kg ಉದ್ದಿನ ಬೇಳೆ ಮತ್ತು 3/4 kg ಮೆಂತ್ಯ ಹಾಕಿದ್ದೀನಿ. ಯಾಕಂದರೆ ಮೆಂತ್ಯ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾನು ಡೈಲಿ ಮುದ್ದೆ ಮಾಡೋದು ಇದರಲ್ಲೇ. ಕುಕ್ಕರ್ ಆರೋಷ್ಟರಲ್ಲಿ ಈಗ ಮುದ್ದೆ ಮಾಡ್ಕೊಳ್ಳೋಣ. ನೀರು ಮರಳಿ ಅದು. ನೀರು ಕುದೀತಾ ಇದೆ ನೋಡಿ. ಇವಾಗ ಫುಲ್ ಕಮ್ಮಿ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಇದು ಹಿಟ್ಟು ಹಾಕಬೇಕು ಡೈರೆಕ್ಟು. ಕುದಿ ಏನು ಕದ್ರಕ್ಕೆ ಹೋಗಲ್ಲ ನಾನು, ಡೈರೆಕ್ಟ್ ಹಾಕ್ತೀನಿ ನಾನು ಇದಕ್ಕೆ. ಈಗ ಮತ್ತೆ ಉರಿ ಎತ್ತಿ ಅದು ಮೇಲಕ್ಕೆ ಮಳ್ಕೊಂಬರ್ಬೇಕು. ಅದು ನೋಡಿ ಫುಲ್ ಮೇಲಕ್ಕೆ ಬರುತ್ತೆ ಅದು. ಕುದೀಲಿ, ಅದು ಮೇಲೆ ತನಕ ಬರಲಿ ಅದು. ಇವಾಗ ಕಮ್ಮಿ ಹಾಕ್ಬಿಟ್ಟು 5 ನಿಮಿಷ ಬೇಯಿಸ್ಬೇಕು ಇದನ್ನು. ಬೇಯಲಿ ಒಂದು 5 ನಿಮಿಷ. ಅದು ಬೆಂದಿದೆ, ತಿರ್ಕೊಂಬಿಡೋಣ. ನಮ್ಮನೆ ಮುದ್ದೆ ಕೋಲು ನೋಡಿ ಎಷ್ಟು ಉದ್ದ ಇದೆ ಅಂತ. ಇಷ್ಟೇ ಉದ್ದ ಇರೋದು. ತಿರ್ಗೋಣ ಇವಾಗ. ಮುದ್ದೆ ಮಾತ್ರ ಘಮ 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 ಅಂತಿದೆ. ಮೆಂತ್ಯ ಇದೆಲ್ಲ ಹಾಕಿ ಬಿಡಿಸಿರೋದಲ್ವಾ, ತುಂಬ ಚೆನ್ನಾಗಿರುತ್ತೆ ಮಾತ್ರ ಮುದ್ದೆ ತಿನ್ನೋಕ್ಕೆ. ತೆಳುವಾಗಿದೆ. ಸ್ವಲ್ಪ ಹಿಟ್ಟು ಹಾಕೋಣ ಇವಾಗ. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋತೀನಿ ಇದಕ್ಕೆ. ಯಾವ ಕುದಿ ಇದು ಏನು ಕದರಬೇಕಾಗಿಲ್ಲ. ಮುದ್ದೆ ಒಳ್ಳೆ ಬೆಣ್ಣೆ ಆದಂಗೆ ಆಗುತ್ತೆ ಈ ಥರ ಮಾಡಿದ್ರೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಮುದ್ದೆನ. ಒಂದು 5 ನಿಮಿಷ ಅಳ್ಕೊಂಬಿಡ್ಲಿ ಅದು. ಮುದ್ದೆ ಅಳ್ಕೊಂಡಿದೆ, ಆಫ್ ಮಾಡ್ಕೊಂಬಿಟ್ಟು ಉಂಡೆ ಕಟ್ಕೊಂಬಿಡ್ತೀನಿ ಇವಾಗ ಇದನ್ನು. ನೋಡಿ, ಸೂಪರಾಗಿ 2 ಮುದ್ದೆ ರೆಡಿ ಆಯಿತು. ಈಗ ಸಾಂಬಾರು ಪ್ರೆಷರ್ ಹೋಗಿದೆ, ನೋಡೋಣ.
ನೋಡಿ ಕುಕ್ಕರಿಂದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅವರೆಕಾಳು ಸಾಂಬಾರು. ಒಳ್ಳೆ ಮಟನ್ ಸಾರು ಥರ ಘಮ 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 ಅಂತ ಇದೆ. ಸೊನೆ ಅವರೆಕಾಯಿ ಅಲ್ವಾ ಇದು, ನೋಡಿ ಸೂಪರಾಗಿ ಆಗಿದೆ ಇದು. ಮುದ್ದೆ ಸಾಂಬಾರು ಹಾಕೊಂಬಿಡೋಣ ಈಗ ಊಟಕ್ಕೆ. ಮುದ್ದೆ ಅವರೆಕಾಳು ಸಾಂಬಾರು ಹಾಕಿದ್ದೀನಿ ನೋಡಿ. ಅದ್ರ ಜೊತೆಗೆ ಇನ್ನೂ ಒಂಚೂರು ಎಕ್ಸ್ಟ್ರಾ ಟೇಸ್ಟ್ ಬರಬೇಕು ಅಂದರೆ ನೋಡಿ ಮನೇಲೇ ಕಾಯಿಸಿರೋ ತುಪ್ಪ. ಹಸಿ ಅವರೆಕಾಳು ಗೊಜ್ಜು ಮುದ್ದೆ ಯಾರೆಲ್ಗೆ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗ್ಯಾರಿಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೊಸಬ್ರಾರ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಬಿಸಿ ಬಿಸಿ ಅವರೆಕಾಳು ಆಲೂಗೆಡ್ಡೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋ ಗೊಜ್ಜು ಮತ್ತು ಮುದ್ದೆ ರೆಡಿ. ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸ್ತಿರ್ತಾನೆ. ಓಕೆ, ಥ್ಯಾಂಕ್ ಯು.